ಕೊಳ್ಳೇಗಾಲ ನಗರದ ಗುರುಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಅರ್ಪಿಸುವ ಮೂಲಕ ಗೌರವವನ್ನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಮೂಲಕ ಪ್ರೇರಣೆ ನೀಡಿದ್ದು ವಿಶೇಷವಾಗಿತ್ತು. ಬಳಿಕ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರಾಧ್ಯಾಪಕ ಬಿ ದೊರೆಸ್ವಾಮಿ ಅವರು ಬಾಬು ಜಗಜೀವನ್ ರಾಮ್ ಅವರ ಕುರಿತು ಉಪನ್ಯಾಸವನ್ನ ನೀಡಿದರು. ಆನಂತರ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅಧ್ಯಕ್ಷೀಯ ಭಾಷಣ ಮಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ, ಬಾಬು ಜಗಜೀವನ್ ರಾಮ್ ಅವರು ವೈಚಾರಿಕ ಮತ್ತು ವೈಜ್ಞಾನಿಕ ಪ್ರಜ್ಞೆ ಉಳ್ಳವರಾಗಿದ್ರು. ಅವರು ಸ್ವಾಭಿಮಾನದ ಬದುಕನ್ನ ಬಯಸಿದ್ರು, ದುರ್ಬಲ ವರ್ಗದವರ ಏಳಿಗೆಗಾಗಿ ದುಡಿಯುವಂತಹ ಸಂಕಲ್ಪ ಹೊಂದಿದ್ರು ಅಂತ ಹೇಳಿದ್ರು. ಶೋಷಿತ ಸಮುದಾಯದ ಪರವಾಗಿ ಅಖಂಡ ಭಾರತದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ರು. ಹಸಿರು ಕ್ರಾಂತಿಯ ಹರಿಕಾರ ಅಂತ ಅವರು ದೇಶದಲ್ಲಿ ಮನ್ನಣೆಯನ್ನ ಪಡ್ಕೊಂಡಿದ್ರು. ಶೋಷಿತ ಸಮಾಜಗಳನ್ನ ಒಂದುಗೂಡಿಸುವ ಕೆಲಸ ಮಾಡಿದ್ರು ಅಂತ ಶಾಸಕ ಎಆರ್ ಕೃಷ್ಣಮೂರ್ತಿ ಬಾಬು ಜಗಜೀವನ್ ರಾಮ್ ಅವರ ಕುರಿತು ಗುಣಗಾನ ಮಾಡಿದ್ರು. ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಸಿಎನ್ ರೇಖಾ ರಮೇಶ್, ಉಪಾಧ್ಯಕ್ಷ ಎಪಿ ಶಂಕರ್, ಉಪವಿಭಾಗಾಧಿಕಾರಿ ಬಿಆರ್ ಮಹೇಶ್, ತಹಶೀಲ್ದಾರ್ ಐಇ ಬಸವರಾಜು, ನಗರಸಭೆ ಪೌರಾಯುಕ್ತ ಪರಶಿವಯ್ಯ, ಡಿವೈಎಸ್ಪಿ ಧರ್ಮೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷರುಗಳಾದ ಬಸ್ತಿಪುರ ಶಾಂತರಾಜು ಮತ್ತು ಆರ್ ಸುಶೀಲಾ ಶಾಂತರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಜಿಎಂ ಸುರೇಶ್, ಸದಸ್ಯರುಗಳಾದ ರಾಘವೇಂದ್ರ, ಸುಮಾ ಸುಬ್ಬಣ್ಣ, ಶಂಕರ ನಾರಾಯಣ ಗುಪ್ತಾ, ಮನೋಹರ್, ನಾಸೀರ್ ಶರೀಫ್, ಭಾಗ್ಯ, ಮಂಜುನಾಥ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ರಾಜೇಂದ್ರ, ಬಾಬು ಜಗಜೀವನ್ ರಾಮ್ ಒಕ್ಕೂಟದ ಅಧ್ಯಕ್ಷ ಬಾಲರಾಜು, ಯಜಮಾನರಾದ ಪುಟ್ಟ ನಂಜ ಸೇರಿದಂತೆ ಮತ್ತಿತರರಿದ್ದರು. ಅಂಬೇಡ್ಕರ್ ಅವರು ಕೂಡ ಕೆರೆ ನೀರನ್ನು ಕುಡಿದು ಅವತ್ತು ದಿವಸ ಅವರ ಪ್ರತಿಭಟನೆಯನ್ನು ಮಾಡುವಂಥ ರೀತಿಯ ಸಮಾಜಕ್ಕೋಸ್ಕರ ಮಾಡಿದರು. ಬಾಬು ಜಗಜೀವನ್ ರಾಮ್ ಅವರು ಕೂಡ ಕುಡಿಯೋ ನೀರು ಎರಡು ಮಡಕೆಲಿಟ್ಟಂಥ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ಯಾವ ನೀರನ್ನು ಬಳಸಬೇಕು ಅಂದಾಗ ಅವರು ಬಳಸಿದ್ರು. ಯಾಕಂದರೆ ಶೈಕ್ಷಣಿಕವಾಗಿ ಸಮರ್ಥರಾಗಿದ್ದರು ಇಬ್ಬರೂ ಕೂಡ ಪ್ರಮುಖರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾಮ್ ಅವರು. ನ್ಯಾಯಕ್ಕೋಸ್ಕರ ಆ ನೀರಿಗೋಸ್ಕರ ಹೋರಾಟ ಮಾಡಿದಂಥ ವರ್ಷ. ಇವತ್ತು ಕೂಡ ನಾವು ಇನ್ನೂ ಹೋರಾಟದಲ್ಲೇ ಇದ್ದೇವೆ. ಜಾತಿಗೆ ಅನುಗುಣವಾದ ಮೀಸಲಾತಿ ಪಟ್ಟಿ ಬೆಳೀತಾ 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 ಇದೆ. ಇವತ್ತು ನಮಗೆ ಬ್ಯಾಕ್ಲಾಗ್ ವಿಚಾರದಲ್ಲಿ ಮಾತನಾಡೋದಾದರೆ ಇವತ್ತು ನಮಗೆ ಅದು ಪರಿಪೂರ್ಣವಾದ ರೀತಿಯಲ್ಲಿ ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ರಾಷ್ಟ್ರದ ಸರ್ಕಾರ ಇರ್ಬೋದು, ರಾಜ್ಯದ ಯಾವುದೇ ಸರ್ಕಾರ ಇರ್ಬೋದು, ಇವತ್ತು ಅದು ಪೂರ್ಣ ಪ್ರಮಾಣದಲ್ಲಿ ಆ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬತಕ್ಕಂಥ ರೀತಿಯಲ್ಲಿ ಮುಂದಾಗಿದೆ ಅಂತ ನೋಡಿದಾಗ ಒಂದಲ್ಲ ಒಂದು ಕಾನೂನು ತೊಡಕು ನಮ್ಮ ಮುಂದೆ ಬರ್ತದೆ. unless it is cleared in the court of law, ಮೀಸಲಾತಿ ವಿಚಾರದಲ್ಲಿ ಏನು ವ್ಯಾಜ್ಯಗಳು ನಡೀತಾ ಇದೆ ಎಲ್ಲಿವರೆಗೂ ತೀರ್ಮಾನ ಆಗಲು ಅಲ್ಲಿವರೆಗೂ ಕೂಡ ಈ ಹುದ್ದೆಗಳನ್ನ ತುಂಬಲ್ಲ ಅಂತಕ್ಕಂಥ ಮನೋಭಾವನೆ ಸರ್ಕಾರಗಳು ತಾಳ್ತಾ ಇವೆ. ಇದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಆಗಿದೆ. ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರೇ ಸಮಿತಿ ಅಧ್ಯಕ್ಷರಾಗಿದ್ದಾರೆ.